ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್. ಸೊ ಇವತ್ತು ಬೆಳಗ್ಗೆ ಆಗಿದೆ, ಬಟ್ ಇನ್ನೂ ಬೆಳಕಾಗಿಲ್ಲ, ಇನ್ನೂ ಕತ್ಲೇನೇ ಇದೆ. ಟೈಮ್ ಅಂದ್ಬಿಟ್ಟು ಆಲ್ರೆಡಿ 6 o'clock. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಪ್ಪ ಇದನ್ನು ಕೊಟ್ಬಿಟ್ಟು ಬರಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮಾವನ ಮಗ. ಹಾಯ್ ಮಾಡು. ಗುಡ್ ಮಾರ್ನಿಂಗ್. ಆಯ್ತಾ ನಿದ್ದೆ ಆಯ್ತಾ? ಸೊ ಅಪ್ಪ ಇವಾಗ ಎಲ್ಲಿದ್ದೀವಿ ನಾವು ಇವಾಗ ಹಿರಿಸೇವೆಯಲ್ಲಿದ್ದೀವಿ. ನಾನು ಸ್ವಲ್ಪ ಹೊತ್ತು ಹಾಸನ್ಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳ. ಸೊ ಈಗ ಜಸ್ಟು ಹಾಸನ್ಗೆ ಎಂಟ್ರಿ ಆಗಿದ್ದೀವಿ. ಇನ್ನೊಂದು 40 kilometers ಇದೆ ಸಕಲೇಶ್ಪುರ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಹೋಗ್ತೀವಿ. ಸಕಲೇಶ್ಪುರ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಧರ್ಮಸ್ಥಳ. ಸೊ ನಮ್ಮಮ್ಮ ನೋಡಿ ಫುಲ್ ಕವರ್ ಆಗಿಬಿಟ್ಟವ್ರೆ. ಹಾಯ್, ಅವ್ರು ನಮ್ಮ ಅಜ್ಜಿ. ಸೊ ನಮ್ಮಪ್ಪ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಸುಮ್ಮನೆ ಕೂತಿದ್ದೀನಿ. ಇಲ್ಲಿ ನೋಡಿ, ಹಾಯ್, ಫ್ಲೈಯಿಂಗ್ ಕಿಸ್ ಕೊಡು. ಸೊ ನೆಕ್ಸ್ಟ್ ಸ್ಟಾಪು ಪಾಪ ಟಿಫನ್ ಏನು? ಟಿಫನ್ ಧರ್ಮಸ್ಥಳ ಮಂಜುನಾಥ ಪ್ರಸಾದ. ಧರ್ಮಸ್ಥಳದಲ್ಲಿ ಟಿಫನ್ ಕೊಡಲ್ಲ, ಬರೀ ಊಟ. ಅದನ್ನೇ ಊಟ ಟಿಫನ್ ಕೇಳ್ತಿರೋದು ನಾನು. ಟಿಫನ್ ಮುಗ್ದೈತಿ, ಊಟ ಬ್ರೇಕ್ಫಾಸ್ಟ್ ಹೋಟ್ಲುಗಳೆಲ್ಲ ಮುಗ್ದೋದು. ನೆಕ್ಸ್ಟ್ ಇನ್ನು ಯಾವ ಹೋಟ್ಲು ಬರಲ್ಲ. ಸೊ ನೆಕ್ಸ್ಟ್ ಸಕಲೇಶ್ಪುರಲ್ಲಿ ಸಿಕ್ಕಲ್ಲ. ಬಾಯ್. ಇವಾಗ ಜಸ್ಟ್ ನಾವು ಸಕಲೇಶ್ಪುರಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿ ರೋಡ್ ತುಂಬ ಚಿಕ್ಕದಿದೆ, ಆಮೇಲೆ ಚೆನ್ನಾಗೂ ಇಲ್ಲ ರೋಡು. ಆಮೇಲೆ ನಮ್ಮ ಗಾಡೀಲಿ ಹಾರನ್ ಕೂಡ ಇಲ್ಲ, ನಮ್ಮಪ್ಪ ಹಂಗೆ ಓಡಿಸ್ತವ್ರೆ. ಸೊ ಇವಾಗ ನಾವು ಧರ್ಮಸ್ಥಳಕ್ಕೆ ಇನ್ನೂ ಟಿಫನ್ ಮಾಡಿಲ್ಲ, ತುಂಬ ಹೊಟ್ಟೆ ಸಿದ್ದಿದೆ. ನಮ್ಮಪ್ಪ ನೋಡಿದ್ರೆ ಅದು ಕೊಡ್ಸಲ್ಲ ಅಂತವ್ರೆ. ವಾಟ್ ಟು ಡು? ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ನಿಮಗೆ ದೇವಸ್ಥಾನದಲ್ಲೇ ಊಟ ಮಾಡಬೇಕು. ಆಯ್ತು, ಇನ್ನು ಎಷ್ಟೊತ್ತು ಧರ್ಮಸ್ಥಳ ಇನ್ನೂ ಒಂದು 2 hours ಆಗುತ್ತೆ. 9 ಗಂಟೆ. ಈಗ 7:25. 9:25 9:25 10 o'clock ಅಷ್ಟು ರೀಚ್ ಆಗ್ತೀವಾ? 9:30 ರೀಚ್ ಆಯ್ತು. 9:10 ಹೋಗ್ತೀವಿ. ಹೋಗ್ಬಿಟ್ಟು ಅಲ್ಲಿ ನೋಡಿ ನಮ್ಮ ಲಕ್ ಚೆನ್ನಾಗಿದ್ದಿದೆ, ನಮ್ಮ ದರ್ಶನ ಎಲ್ಲ ಬೇಗ ಮುಗ್ದು ಬೇಗ ವಾಪಸ್ ರಿಟರ್ನ್ ಬರೋದು. ಸೊ ಬಟ್ ಇಲ್ಲಿ ಸಕಲೇಶ್ಪುರ ವ್ಯೂ ಮಾತ್ರ ಸಖತ್ತಾಗಿದೆ. ಫುಲ್ ಫಾಗು. 8 o'clock ಹತ್ರನೂ ಇಷ್ಟು ಫಾಗ್ ಇದೆ ಅಂದರೆ, ಇನ್ನು ಅರ್ಲಿ ಮಾರ್ನಿಂಗ್ ಬಂದರೆ ರೋಡೇ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ. ಗೈಸ್, ವಿಡಿಯೋ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸಿ ಯು ಇನ್ ಧರ್ಮಸ್ಥಳ. ಗೈಸ್, ಇವಾಗ ನೋಡಿ ಇಷ್ಟೊಂದು ಫಾಗ್ ಇದೆ. ಆಲ್ಮೋಸ್ಟ್ ಮುಂದೆ ಹೋಗ್ತಿರೋ ಕಾರೇ ಕಾಣಿಸ್ತಿಲ್ಲ ನಮಗೆ. ವ್ಯೂ ಸೊ ಗೈಸ್, ಇವಾಗ ಫೈನಲಿ ಒಂದು ಹೋಟ್ಲಿಗೆ ರೀಚ್ ಆಗಿದ್ದೀವಿ. ಸೊ ಈ ಹೋಟ್ಲ್ ಹೆಸರು ಮೈತ್ರಿ ರೆಸ್ಟೋರೆಂಟ್ ಅಂತೆ. ಸೊ ಇಲ್ಲಿ ಏನು ಸಿಗೋದು ಅದು ತಿನ್ಬಿಟ್ಟು ಹೋಗ್ತಾ ಇರೋದು ಇವಾಗ. ದಿಸ್ ಇಸ್ ದ ಲಾಸ್ಟ್ ಸ್ಟಾಪ್. ಸೊ ನೋಡಿ ನಮ್ಮ ಅಪ್ಪ ಅಮ್ಮ ಎಲ್ಲ ಇಳಿತಾ ಇದ್ದಾರೆ. ಸೊ ನಮ್ಮ ಅಮ್ಮ ಎಲ್ಲ ಹೋದ, ನಮ್ಮ ಅಜ್ಜಿ ಇವಾಗ ಇಳಿತಾ ಇದ್ದಾರೆ. ಇವಾಗ ನಾವು ಒಳಗೆ ಹೋಗಬೇಕು, ಏನಾರು ಆರ್ಡ್ರ್ ಮಾಡಿಬಿಟ್ಟು ಟಿಫನ್ ಮಾಡಿಬಿಟ್ಟು ಹೋಗ್ತಾ ಇರಬೇಕು ಇವಾಗ. ಸೊ ಗೈಸ್, ಇವಾಗ ಜಸ್ಟ್ ಟಿಫನ್ ಮಾಡಿ ಹೊರಟಿದ್ದೀವಿ. ಇವಾಗ ಜಸ್ಟ್ ನಾವು ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗಿದ್ದೀವಿ. ಅಂತ ಏನು ಘಾಟ್ ಸೆಕ್ಷನ್ ಏನಿಲ್ಲ, ಇದು ನಾರ್ಮಲ್ ಘಾಟ್ ಸೆಕ್ಷನ್ ಅಷ್ಟೇ ಇದು. ಸೊ ವಿ ಶುಡ್ ಎಂಜಾಯ್ ದ ವ್ಯೂ ಅಷ್ಟೇ. ತುಂಬ ಟ್ಯಾಂಕರ್ಸ್ಗಳು ಬರ್ತಾ ಇದ್ದಾವೆ. ಏನಮ್ಮ ಲೈಕ್ ಇನ್ನೂ ರೋಡ್ ಇದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಈ ಥರ ಕರ್ವ್ ಇರುತ್ತಲ್ಲ ರೋಡ್ನ, ಅದನ್ನು ಸ್ಟ್ರೈಟ್ ರೋಡ್ ಮಾಡ್ತಾ ಇದ್ದಾರೆ. ಲೈಕ್ 1 by 1 ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ಟೋನ್ಸ್ ಎಲ್ಲ ನೀವು ಸ್ಟೋರ್ ಮಾಡಿದ್ದಾರೆ. ಸೊ ಗೈಸ್, ವ್ಯೂ ಹೆಂಗಿದೆ? ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಏನಕ್ಕೆ ನಿಲ್ಸಿದ್ದೀವಿ ಅಂದರೆ ಕಾರ್ನ ಪಾರ್ಕ್ ಮಾಡಿದ್ದೀವಿ ಒಂದು ಕಡೆ. ಏನಕ್ಕೆ ಅಂದರೆ ನಿಮಗೂ ಈ ವ್ಯೂ ತೋರ್ಸೋಕ್ಕೆ. ಸೊ ದಿಸ್ ಇಸ್ ದ ವ್ಯೂ ಗೈಸ್. ಅಮೇಝಿಂಗ್. ಸೊ ಅಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣಿಸ್ತಿದೆಯಾ? ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿ ಕಾಣಿಸ್ತಿದೆ ಅದು ರೈಲ್ವೆ ಟ್ರ್ಯಾಕು. ಗೈಸ್ ಇವಾಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗ್ಬಿಟ್ಟು
ಕಿಲೋಮೀಟ್ರು ಇಲ್ಲಿಂದ 13 ಕಿಲೋಮೀಟರ್ಸ್ ಇದೆ ಅಂತೆ ಟೆಂಪಲ್ಲು. ಸೊ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾವು ಗೇಟ್ ವೇ ಆಫ್ ಧರ್ಮಸ್ಥಳಕ್ಕೆ ಬಂದಿದ್ವಿ. ಕ್ರಾಸ್ ಮಾಡಿದ್ರೆ ನಾವು ಧರ್ಮಸ್ಥಳ ಒಳಗೆ ಎಂಟ್ರಿ ಆದ್ವಿ. ಸೊ ಇವಾಗ ಏನಿಲ್ಲ, ನಮ್ಮ ಅಪ್ಪಗೆ ಇದು ಎಲ್ಲ ತೆಗೆಸ್ಬಿಟ್ಟು ದೇವ್ರಿಗೆ ದರ್ಶನ ಮಾಡಿಬಿಟ್ಟು ಹೋಗ್ತಾ ಇರೋದು ಇವಾಗ ವಾಪಸ್ಸು. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಸೊ ಗೈಸ್ ಎಲ್ಲ ಆದ್ಮೇಲೆ ಸಿಗ್ತೀನಿ. ಇಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ದೇವಸ್ಥಾನ ಟೆಂಪಲ್ ಇದು, ವೀಡಿಯೋ ಎಲ್ಲ ಅಲೋ ಇಲ್ಲ. ಸೊ ಎಲ್ಲ ದರ್ಶನ ಎಲ್ಲ ಆದಮೇಲೆ ನಾನು ಸಿಗ್ತೀನಿ, ಓಕೆನಾ? ಸೊ ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ಅಪ್ಪ ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ, ನೀವು ಹೋಗಿ ಅಂದರು. ಸೊ ನಾನು ನಮ್ಮಮ್ಮ ನಮ್ಮ ಅಜ್ಜಿ ಹೋಗ್ತಾ ಇದ್ದೀವಿ. ಸೊ ಇವಾಗ ದರ್ಶನ ಇದೆಯೋ ಇಲ್ಲ ಓಪನ್ ಇದೆಯೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಹೋಗ್ತಾ ಇದ್ದೀವಿ. ಸೊ ಗೈಸ್ ಧರ್ಮಸ್ಥಳ ಎಲ್ಲ ಮುಗೀತು, ಸುಬ್ರಹ್ಮಣ್ಯ ಮುಗೀತು. ಸೊ ಎಲ್ಲ ಮುಗೀತು. ಮುಗಿದ ತಕ್ಷಣ ನಾವು ನಮ್ಮೂರಿಗೆ ಬಂದ್ವಿ. ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂದರೆ ತುಂಬ ಕ್ರೌಡ್ ಇತ್ತು ಧರ್ಮಸ್ಥಳದಲ್ಲಿ. ಸೊ ಅದಕ್ಕೋಸ್ಕರ ನಾವು ಫುಲ್ ಟಯರ್ಡಾಗಿ ನಾವು 11 o'clock ದರ್ಶನಕ್ಕೆ ಲೈನಲ್ಲಿ ನಿಂತಿದ್ವಿ. ನಾವು ಔಟ್ಸೈಡ್ ಬಂದಿದ್ದು ಟೆಂಪಲಿಂದ 3 ಆಗಿತ್ತು. ಸೊ 3ಗೆ ಆಚೆ ಬಂದು ಊಟ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಸೊ ಇಟ್ ವಾಸ್ ಆಲ್ಮೋಸ್ಟ್ 3:34. ಸೊ ಅದಕ್ಕೆ ಫುಲ್ ಟಯರ್ಡ್ ಆಗಿತ್ತು. ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಅಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಐ ವಾಸ್ ಹ್ಯಾವಿಂಗ್ ಹೆಡ್ ಏಕ್. ಸೊ ಐ ಕುಡ್ ನಾಟ್ ಸಿ ಕ್ಯಾಮ್ರಾ. ಸೊ ಅದಕ್ಕೋಸ್ಕರ ನಾವೆಲ್ಲ ಆದಮೇಲೆ ನಾವು ಅಜ್ಜಿ ಮನೆಗೆ ಬಂದ್ವಿ. ನಮ್ಮ ಅಜ್ಜಿ ಮನೆಗೆ ಹಂಗೆ ಒಂದು ವಿಸಿಟ್ ಹಾಕಿ ತುಂಬ ದಿನ ಆಗಿತ್ತು, ನಾನು 3 to 4 months ಆಗಿತ್ತು ಬಂದು ಊರಿಗೆ. ಸೊ ಅದಕ್ಕೋಸ್ಕರ ಬಂದಿದ್ವಿ. ಇವಾಗೆಲ್ಲ ಆಯಿತು, ನಾವು ಆನ್ ದ ವೇ ಟು ಬ್ಯಾಂಗ್ಳೂರ್. ಸೊ ನಮ್ಮಪ್ಪನ ನೋಡ್ರಿ, ಪಪ್ಪ ಹಾಯ್. ಇವ್ರು ನಮ್ಮಪ್ಪ, ಕನ್ಫ್ಯೂಸ್ ಆಗಬೇಡ್ರಿ, ಫುಲ್ ಹ್ಯಾಂಡ್ಸಮ್ ಬಾಯ್ ಇವಾಗ. ಸೊ ಯಾ ಗೈಸ್, ಟೈಮ್ ಟು ಎಂಡ್ ದ ವ್ಲಾಗ್. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಆಗ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್, ಶ್ರೇಯಸ್ ಕಲಾನಿ.